ಫೋನ್ನ ಅತ್ತಿಗೆ ಕೈಗೆ ಯಾಕೆ ಕೊಟ್ಟಿದ್ದಾರೆ? ಕೇಳಿದಾಗ ಇಲ್ಲ ಅನ್ಬೇಕು ತಾನೆ. ನನ್ನ ಮುಂದೆ ಮಾತ್ರ ಅಷ್ಟೊಂದೆಲ್ಲ ಹಾರಾಡ್ತಾರೆ, ಆದರೆ ಅವ್ರ ಅತ್ತಿಗೆ ಬಂದಾಗ ಭಯ ಬೀಳ್ತಾರೆ. ಯಾಕೆ ಅಂತಾನೆ ಅರ್ಥ ಆಗಲ್ಲಪ್ಪ. ಯಾಕೆ ಪುಟಿ, ಭಾವ ಇಲ್ಲ ಅಂತ ಬೇಜಾರ? ಅಷ್ಟೇ ಅಲ್ಲ ಅಣ್ಣ, ಅಜ್ಬೇಡ ಹತ್ರ ಮಾತಾಡಬೇಕು ಅಂತ ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರ ಫೋನ್ ಅವ್ರ ಅತ್ತಿಗೆ ಇಟ್ಕೊಂಡಿದ್ದಾರೆ. ಯಾಕೆ ಏನು ಅಂತ ಕೇಳಿದ್ರೆ ನೀನು ಅವ್ರ ಹತ್ರ ಮಾತಾಡಬಾರ್ದು ಅಂತ ಅಂದ್ರು. ಪುಟಿ, ನಿನ್ಗವ್ರ ಬುದ್ಧಿ ಗೊತ್ತಿಲ್ವಾ? ಏನೋ ಒಂದು ಕಾರಣ ಹೇಳಿ ಭಾವನ ಹತ್ರ ಫೋನ್ ಇಸ್ಕೊಂಡಿರ್ತಾನೆ. ಅವರು ಚಾಪೆ ಕೆಳಗೆ ನುಗ್ಗಿದ್ರೆ ನೀನು ರಂಗೋಲಿ ಕೆಳಗೆ ನುಗ್ಗು. ನೋಡು, ಈ ಫೋನು ಗೀನು ಈ ಟೆಕ್ನಾಲಜಿನೆಲ್ಲ ಬಿಟ್ಬಿಟ್ಟು ಒಂದು ಪತ್ರ ಬರಿ. ನಿನ್ಗನ್ಸಿದ್ನೆಲ್ಲ ಒಂದು ಪತ್ರದಲ್ಲಿ ಬರೆದು ಅದನ್ನ ಗಣಿ ಸುಬ್ಬು ಹತ್ರ ಭಾವನ ಕೈ ಕೊಟ್ಟು ಕಳಿಸು. ಅದನ್ನು ಓದಿದ ತಕ್ಷಣ ಭಾವ ಎಲ್ಲೇ ಇದ್ರು ಇಮ್ಮಿಡಿಯೇಟ್ ಆಗಿ ಹತ್ರ ಓಡ್ ಬರ್ತಾರೆ. ಹಾಗಂತೀಯ ಅಣ್ಣ? ಹ್ಞೂ ಪುಟಿ, ನೋಡು, ಟೆಕ್ನಾಲಜಿ ಎಷ್ಟೇ ಮುಂದುವರೆದಿದ್ರು ಮನಸ್ಸಲ್ಲಿರೋ ಭಾವನೆಗಳನ್ನ ಹೇಳ್ಕೊಡೋದಕ್ಕೆ ಪತ್ರ ಬರೆಯೋ ದಾರಿನೇ ಒಳ್ಳೇದು. ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ.